ಇಲ್ಲಿ ನಮ್ಮ ಕೊಡಗು ಸೈಡ್ ಇರೋರಿಗೆ ಗೊತ್ತಿರುತ್ತೆ, ಬೇಲೂರು ಬಾಣೆ ಮತ್ತು ಕಂಬಿ ಬಾಣೆ ಅಂತ ಇದೆ. ಸೇಮು, ಎಲ್ಲ ಸೇಮು. ಆದರೆ ಈ ರೀತಿ ಮರಗಳಿಲ್ಲ ಅಲ್ಲಿ, ದೊಡ್ಡ ದೊಡ್ಡ ಮರಗಳಿಲ್ಲ. ಬಟ್ ಈ ಗ್ರಾಸ್ ಲ್ಯಾಂಡು ಅದು ಇದೆಲ್ಲ ಸೇಮು. ಬಟ್ ಸ್ವಲ್ಪ ಟೈಮಿಂದ ಬಿಡ್ತಾಯಿಲ್ಲ, ಫೆನ್ಸಿಂಗ್ ಹಾಕಿದ್ದಾರೆ. ಅದಕ್ಕಿಂತ ಮುಂಚೆ ಎಲ್ಲ ಬಿಡೋರು. ನಂದು ಆಕ್ಸಿಡೆಂಟ್ಗಳೇನೋ ಆಯಿತು ಅಂತ. ಆಕ್ಸಿಡೆಂಟ್ ಅಲ್ಲ, ಅಲ್ಲಿ ಅದು ಬೇಲೂರು ಉಲ್ಫ್ ಕ್ಲಬ್ ಏನೋ ಸೇರುತ್ತೆ ಆ ಪ್ರಾಪರ್ಟಿ. ಮುಂಚೆ ಹಂಗೆ ಬಿಟ್ಟಿದ್ರು. ಈ ಕಳ್ಳ ಮಕ್ಕಳು ಕುಡ್ಕೊಂಡು ತಿನ್ಕೊಂಡು ಎಲ್ಲ ಅಲ್ಲೇ ಹಾಕೋಕ್ಕೆಲ್ಲ ಸ್ಟಾರ್ಟ್ ಮಾಡಿ ಗಲೀಜ್ ಮಾಡೋ ಸ್ಟಾರ್ಟ್ ಮಾಡಿದ್ರ. ಅದಕ್ಕೆ ಬೇಡ ಅಂತ ಫೆನ್ಸಿಂಗ್ ಹಾಕ್ಬಿಟ್ರು ಫುಲ್ಲು. ನಾನು ಬರ್ತಾ ಅಬ್ಸರ್ವ್ ಮಾಡಿದ್ನಲ್ಲ, ಬೆಟ್ಟ ತುದಿವರೆಗೆ ಮನೆಗಳಿದೆ. ಅದು ಯಾವ ಗ್ಯಾರಂಟಿ ಮೇಲೆ ಕಟ್ತಾರೋ ಗೊತ್ತಿಲ್ಲ. ಈ ಮಳೆಗಾಲದಲ್ಲೆಲ್ಲ ಈ ನಮ್ಮ ಮಡಿಕೇರಿ ಸೈಡೆಲ್ಲ ಕುಸಿತ ಆದ್ರೆ ಎಲ್ಲ ಹೋಗ್ಬಿಡ್ತದಲ್ಲ. ನನಗೆ ಬೋಟನಿಕಲ್ಲು ಅಂದ ನೆನಪಾದ ಹೊಗೆನಿಕಲ್ ಫಾಲ್ಸು ಅದು ನೆನಪಾಯ್ತು ಉಂಟು. ಆವಡ್ಲಿಂದ ಸಡನ್ ಅದೇ ಬರ್ತಾ ಉಂಟು. ಬೋಟನಿಕಲ್ ಅಂತ ಬರ್ತಾನೆ ಇಲ್ಲ. ಕರ್ನಾಟಕ ಸ್ಟೇಟಿಂದ ಒಳಗಡೆ ಬಂದಂಗೆನೆ ಏನು ಒಂದು ಪೇಪರು ಕಾಣಿಸ್ಲಿಲ್ಲಪ್ಪ ಅಲ್ಲಿ ಇದ್ರ ಹತ್ರ. ಹೌದು, ನಾನು ಅಬ್ಸರ್ವ್ ಮಾಡಿದೆ. ಒಬ್ಬೊಬ್ರಿಗೆ 100 ರೂಪಾಯಿ ಅಲ್ಲ? ಒಬ್ಬೊಬ್ರಿಗೆ 100 ರೂಪಾಯಿ, ಇಬ್ಬರಿಗೆ ಸೇರಿ 200 ರೂಪಾಯಿ ಆಯಿತು. ಆದರೆ ಪೇಪರ್ ಮಾತ್ರ ಚೆನ್ನಾಗಿ ಗಟ್ಟಿ ಐತೆ. ಪೇಪರು ಗೈಸ್, ಇವಾಗ ನಾವು ಬಂದಿರೋ ಜಾಗ ಬಂದು ಅಂತ ಬೋಟನಿಕಲ್ ಗಾರ್ಡನ್ ಅಂತ ಬೋರ್ಡ್ ಇದೆ ನೋಡಿ ಇಲ್ಲಿ. ಬಟ್ ಬರೋ ದಾರಿ ಫುಲ್ ಕನ್ಫ್ಯೂಸ್ ಆಯಿತಾ. ಸಿಟಿಲಿ ಗೂಗಲ್ ಮ್ಯಾಪ್ ಅಷ್ಟು ಚೆನ್ನಾಗಿ ವರ್ಕ್ ಆಯ್ತಾ ಇಲ್ಲ. ಕರ್ನಾಟಕ ಸ್ಟೇಟ್ ಅಪ್ಡೇಟ್ ಐತೆ, ತಮಿಳ್ನಾಡು ಸ್ಟೇಟ್ ಅಪ್ಡೇಟ್ ಇಲ್ಲ. ಹೌದು, ಅಂದರೆ ಅಷ್ಟು ಪರ್ಫೆಕ್ಟಾಗಿ ತೋರಿಸ್ತಾ ಇಲ್ಲ. ಇಲ್ಲಿರೋದಂದ್ರೆ ಅದೆಲ್ಲೋ ತೋರಿಸ್ತಾ ಉಂಟು. 500 ಮೀಟರ್ ಮುಂದೆ ಬಂದೆ, ಮುಂದೆ ಹಿಂದೆ ತೋರಿಸ್ತಾ ಉಂಟು. ಪ್ಲಸ್ ಒನ್ ವೇಗಳನ್ನ ತೋರಿಸ್ತಾ ಉಂಟು ಅದು. ನಾನು ಅವಾಗ ಗೂಗಲ್ ಮ್ಯಾಪ್ ತೋರಿಸ್ತಲ್ಲ ಅಂತ ಹೋದೆ, ನೋಡಿದ್ರೆ ಅದು ಒನ್ ವೇ. ಸ್ಟಾರ್ಟಿಂಗಲ್ಲೇ ಗೊತ್ತಾಯಿತು, ಓಕೆ. ಇನ್ನು ಮುಂದೆ ಹೋದಂಗೆ ಪೊಲೀಸ್ ಇದ್ದೆ ಅಲ್ಲಿ, ಹಾಕೊಂಡ್ಬಿಡೋನು. ಬಂದ್ವಿ ನೋಡಿ ಎಂಟ್ರೆನ್ಸ್ ಇವಾಗ. ಬೋಟನಿಕಲ್ ಗಾರ್ಡನ್ ಎಂಟ್ರಿ ಟಿಕೆಟ್ ಇರಬೇಕು. ಪಾರ್ಕ್ ಟೈಮಿಂಗ್ ನೋಡಿ ಗೈಸ್, ಬೆಳಗ್ಗೆ 7ರಿಂದ ಸಂಜೆ 6:30 ತನಕ ಇರ್ಬೋದು. ಬಟ್ ನಿಮಗೆ ಮ್ಯಾಪಲ್ಲೆಲ್ಲ ನಿಮಗೆ ಎಷ್ಟದು 5:30 ಅಂತ ತೋರಿಸುತ್ತೆ. ಒಬ್ಬೊಬ್ರಿಗೆ 100 ರೂಪಾಯಿ ಅಲ್ಲ? ಒಬ್ಬೊಬ್ರಿಗೆ 100 ರೂಪಾಯಿ, ಇಬ್ಬರಿಗೆ ಸೇರಿ 200 ರೂಪಾಯಿ ಆಯಿತು. ಆದರೆ ಪೇಪರ್ ಮಾತ್ರ ಚೆನ್ನಾಗಿ ಗಟ್ಟಿ ಐತೆ. ಪೇಪರು ಅಷ್ಟೇನೋ ಬೇಗ ಹಾಳಾಗೋದಿಲ್ಲ ಪೇಪರು. ಒಂದು 2 ವರ್ಷ ಹೇಳ್ಬೋದು. ಆ 100 ರೂಪಾಯಿ ಕೊಟ್ಟಿದ್ದಕ್ಕೆ ವರ್ತುಂಟ ಅಂತ ಇವಾಗ ನಾವು ಒಂದು 2 ರೌಂಡ್ ತಿರುಗಿಬಿಟ್ಟೆ ಹೇಳ್ತೀವಿ ಆಯಿತಾ. ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಾನು, ನೋಡೋಣ ವರ್ತುಂಟ ಏನು ಕತೆ ಅಂತ. ಬಟ್ ಜಾಗ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲ. ಆದರೆ ಬಟ್ ನಮ್ಮ ಕರ್ನಾಟಕ ಸ್ಟೇಟಿಂದ ಒಳಗಡೆ ಬಂದಂಗೆನೆ ಏನು ಒಂದು ಪೇಪರು ಕಾಣಿಸ್ಲಿಲ್ಲಪ್ಪ ಅಲ್ಲಿ ಇದ್ರ ಹತ್ರ. ಹೌದು, ನಾನು ಅಬ್ಸರ್ವ್ ಮಾಡಿದೆ. ಆ ಬಂಡೀಪುರದಲ್ಲೆಲ್ಲ ಒಂದೇ ಒಂದು ಚಿಕ್ಕ ಪೇಪರ್ ಸಮೇತ ಕಂಡಿಲ್ಲ. ಆ ರೀತಿ ಅಂದರೆ ಆ ಚೆಕ್ ಪೋಸ್ಟ್ಗಳಲ್ಲಿ ಹಿಡಿದಾಕ್ತಾರೆ. ವೀಕ್ ಡೇಸ್ ಆಗಿಟ್ಟೆ ನಮ್ಮನ್ನ ಅಷ್ಟು ಹಿಡ್ದಿಲ್ಲ. ವೀಕೆಂಡ್ಸಲ್ಲಿ ಬಂದಿರೋ ಪಕ್ಕ ಇ ಪಾಸು, ಗಾಡಿ ಡಾಕ್ಯುಮೆಂಟ್ಸು ಇಡೀ ಚೆಕ್ ಮಾಡಿಸೋರು. ನನಗೆ ಬೋಟನಿಕಲ್ಲು ಅಂದ ನೆನಪಾದ ಹೊಗೆನಿಕಲ್ ಫಾಲ್ಸು ಅದು ನೆನಪಾಯ್ತು ಉಂಟು. ಆವಡ್ಲಿಂದ ಸಡನ್ ಅದೇ ಬರ್ತಾ ಉಂಟು. ಬೋಟನಿಕಲ್ ಅಂತ ಬರ್ತಾನೆ ಇಲ್ಲ. ಗಾರ್ಡನ್ ಸೈಕಲ್ ಐತೆ, ಸೈಕಲ್ ಅಲ್ಲಿ ಬಾ ನಡಿ. ಕೂರಂಗಿಲ್ಲ ಆದರೆ ಮಾತ್ರ. ಸೈಕಲ್ ಐತೆ, ಕೂರಂಗಿಲ್ಲ. ಸೀಟ್ ಇಲ್ಲ, ಸೈಕಲ್ ಇದೆ. ಒಂದು ಪೆಡ್ಲ್ ಐತೆ, ಒಂದು ಪೆಡ್ಲಿಲ್ಲ. ಒಂದು ಪೆಡ್ಲು ಕೆಳಗಡೆ ಇಟ್ಟಿದ್ರು ನೋಡು, ಸೇಫ್ಟಿಗೆ ಯಾರು ತೊಗೊಳೋದು ಬೇಡ ಅಂತ. ಕಬ್ಬಿಣದಲ್ಲ ಬಾತ್ಕೋಳಿ ಎಲ್ಲ ಅದು. ಬಾತ್ಕೋಳಿ ನೋಡಿ, ಮುಂಚೆ ನಮ್ಮ ಭಾರತ್ ಮಾತದಲ್ಲಿ ಎಷ್ಟಿತ್ತಲ್ವ ಅಲ್ಲಿ. ಇವಾಗ ವೈಟ್ ಇತ್ತು, ಅಲ್ಲಿ ಅದು ವೈಟು ಕರೆಕ್ಟು. ಚೆನ್ನಾಗಿದೆ ಓವರ್ ಆಲ್ ವ್ಯೂ. ಮೇಲ್ಗಡೆ ನೋಡ್ಬೋದು ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸ್ತಿದೆ. ಇನ್ನೊಂದು ಊಟಿಲಿ ಇನ್ನೊಂದು ಕ್ಯಾಶುವಲ್ ಅಬ್ಸರ್ವ್ ಮಾಡಿದ್ದು ಏನಾದ್ರು ಹೇಳು. ಈ ಬೆಟ್ಟ ತುದಿವರೆಗೆ ಮನೆಗಳು ಉಂಟು. ಹೌದು, ಆದರೆ ಒಳ್ಳೆ ರೋಡ್ಗಳು ಅಗಲ ಮಾಡಿಲ್ಲ. ಹೌದು. ಎಷ್ಟು ಆ ಘಾಟ್ ಸೆಕ್ಷನ್ ಅಲ್ಲಿ ಟರ್ನ್ ಮಾಡ್ಬೇಕಾದ್ರೆ ಎಷ್ಟು ಒಂದು 10-20 ಸೆಂಟಿಮೀಟರ್ ಅಷ್ಟೇ ಇರ್ಬೋದು ಅನ್ಕೊಳ್ತೀನಿ. ಹೌದೌದು, ನಾನು ಅದನ್ನೂ ಅಬ್ಸರ್ವ್ ಮಾಡಿದೆ. ಅದರಿಂದ ಅಷ್ಟು ಗುಂಡಿಗಳು ಮಾಡಿಲ್ಲ. ಎಸ್ಟೇಟ್ಗಳಲ್ಲಿ ನೋಡ್ದ ಹೆಂಗ್ ಮಾಡಿದ್ರು. ನಾನು ಬರ್ತಾ ಅಬ್ಸರ್ವ್ ಮಾಡಿದ್ನಲ್ಲ, ಬೆಟ್ಟ ತುದಿವರೆಗೆ ಮನೆಗಳಿದೆ. ಅದು ಯಾವ ಗ್ಯಾರಂಟಿ ಮೇಲೆ ಕಟ್ತಾರೋ ಗೊತ್ತಿಲ್ಲ. ಈ ಮಳೆಗಾಲದಲ್ಲೆಲ್ಲ ಈ ನಮ್ಮ ಮಡಿಕೇರಿ ಸೈಡೆಲ್ಲ ಕುಸಿತ ಆದ್ರೆ ಎಲ್ಲ ಹೋಗ್ಬಿಡ್ತದಲ್ಲ.
ನನಗೆ ಇದನ್ನ ನೋಡ್ತಿದ್ರೆ ಬೇಲೂರು ಬಾಣೆ ಮತ್ತು ಟಂಬಿ ಬಾಣೆ ನೆನಪಾಯ್ತು ಉಂಟು. ಮನೆ ಚೆನ್ನಾಗಿದೆ ಅಲ್ಲ, ಇಂಥದ್ದೊಂದು ಮನೆ ತೊಗೊಂಡ್ಬಿಡ್ಬೇಕು. ಫುಲ್ ರಾಜೆ ಹೊರಗಡೆ ಈ ರೀತಿ ಎನ್ವಿರಾನ್ಮೆಂಟ್ ಇರಬೇಕು, ಖುಷಿಯಾಗುತ್ತೆ. ಜನರು ಇಷ್ಟ ಇರಬಾರ್ದು. ಆ ಕಡೆ ಎಲ್ಲ ಒಳ್ಳೆ ಸಂತೆಗೆ ಬಂದ ರೀತಿ ಜನ ಇದ್ದಾರೆ. ಟ್ರ್ಯಾಕ್ಟರ್ ನೋಡಿ ಗೈಸ್, ಫುಲ್ ದೊಡ್ಡ ಟ್ರ್ಯಾಕ್ಟರು. ಯಾರಾದ್ರೂ ಒಂದು ರೌಂಡ್ ಬೇಕಾದ್ರೆ ತೊಗೊಂಡೋಗಿ ಇರುತ್ತೆ. ಓ ಟ್ರ್ಯಾಲಿ ಬೇರೆ ಇದಕ್ಕೆ, ಹೈಟ್ ನೋಡು, ನಿಜವಾಗ್ಲೂ ಹಿಡಿತದಪ್ಪ ಇದು. ಸನ್ಸೆಟ್ ಚೇಂಜ್ ಆಗ್ತಿದೆ. ಆಕಾಶ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಆ ಗಿಡ ಮರಗಳಿಗೆ. ಬಟ್ ನಿಜ ಹೇಳ್ತೀನಿ ಗೈಸ್, 100 ರೂಪಾಯಿ ಒಂದು ಚೂರು ವರ್ತಿಲ್ಲ ಆಯಿತಾ. ಅದು ಏನಕ್ಕೆ 100 ರೂಪಾಯಿ ಅಂತ ನಿಮ್ಗೆ ವರ್ತ್ ಉಂಟು ಅನಿಸ್ತಾ? ನಮಗೆ ವರ್ತಿಲ್ಲ ಅನಿಸ್ತು. ಯಾಕಂದರೆ ಜನರು ಸಂಪಾದನೆ ಮಾಡೋಕ್ಕೆ ದುಡ್ಡು ಮಾಡಬೇಕಂದ್ರೆ ಪರವಾಗಿಲ್ಲ, ಅವರಿಗೂ ದುಡ್ಡು ಮಾಡಿ ಕೊಡ್ಬೋದು. ಇಲ್ಲಿ ನಮ್ಮ ಕೊಡಗು ಸೈಡ್ ಇರೋರಿಗೆ ಗೊತ್ತಿರುತ್ತೆ, ಬೇಲೂರು ಬಾಣೆ ಮತ್ತು ಟಂಬಿ ಬಾಣೆ ಅಂತ ಇದೆ. ಸೇಮು, ಎಲ್ಲ ಸೇಮು. ಆದರೆ ಈ ರೀತಿ ಮರಗಳಿಲ್ಲ ಅಲ್ಲಿ, ದೊಡ್ಡ ದೊಡ್ಡ ಮರಗಳಿಲ್ಲ. ಬಟ್ ಈ ಗ್ರಾಸ್ ಲ್ಯಾಂಡು ಅದು ಇದೆಲ್ಲ ಸೇಮು. ಬಟ್ ಸ್ವಲ್ಪ ಟೈಮಿಂದ ಬಿಡ್ತಾಯಿಲ್ಲ, ಫೆನ್ಸಿಂಗ್ ಹಾಕಿದ್ದಾರೆ. ಅದಕ್ಕಿಂತ ಮುಂಚೆ ಎಲ್ಲ ಬಿಡೋರು. ನಂದು ಲಾಕ್ಡ್ ಆಕ್ಸಿಡೆಂಟ್ಗಳೇನೋ ಆಯಿತು ಅಂತ. ಆಕ್ಸಿಡೆಂಟ್ ಅಲ್ಲ, ಅಲ್ಲಿ ಅದು ಬೇಲೂರು ಉಲ್ಫ್ ಕ್ಲಬ್ ಏನೋ ಸೇರುತ್ತೆ ಆ ಪ್ರಾಪರ್ಟಿ. ಮುಂಚೆ ಹಂಗೆ ಬಿಟ್ಟಿದ್ರು. ಈ ಕಳ್ಳನ ಮಕ್ಕಳು ಕುಡ್ಕೊಂಡು ತಿನ್ಕೊಂಡು ಎಲ್ಲ ಅಲ್ಲೇ ಹಾಕೋಕ್ಕೆಲ್ಲ ಸ್ಟಾರ್ಟ್ ಮಾಡಿ ಗಲೀಜ್ ಮಾಡೋ ಸ್ಟಾರ್ಟ್ ಮಾಡಿದ್ರ. ಅದಕ್ಕೆ ಬೇಡ ಅಂತ ಫೆನ್ಸಿಂಗ್ ಹಾಕ್ಬಿಟ್ರು ಫುಲ್ಲು. ಆದ್ಮೇಲೆ ಬಿಡ್ತಾ ಇಲ್ಲ. ಬಟ್ ಹೊರಗಡೆ ನೋಡ್ಕೊಂಡು ಬರ್ಬೋದು. ನಾನು ಲಾಡ್ ಸಮೇತ ಇರಬೇಕು, ನಾನು ಮೇಲೆಲ್ಲ ಹತ್ತಿ ಲಾಡೆಲ್ಲ ಮಾಡಿದ್ದೆ. ಚೆನ್ನಾಗಿದೆ ಮಾತ್ರ. ಕಂಬಿ ಬಾಣೆ ಬಿಡ್ಬೋದೇನೋ ನನ್ನ ಅನಿಸಿಕೆ, ಕಂಬಿ ಬಾಣೆ ಬಿಡ್ಬೋದೇನೋ. ಸೇಮ್ ಫೀಲ್ ಕೊಡ್ತಾ ಇದೆ. ಬಟ್ ಊಟಿಲಿ ಸ್ವಲ್ಪ ತಣ್ಣಗೆ ಗಾಳಿ, ಅದೊಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಗಿಡ ಮರಗಳು ಒಂದು ಸ್ವಲ್ಪ ಜಾಸ್ತಿ ಇದ್ದಾವೆ ಇಲ್ಲಿ, ಮತ್ತು ಜನಸಂಖ್ಯೆನೂ ಜಾಸ್ತಿ ಇದ್ದಾವೆ. ಆಲ್ಮೋಸ್ಟ್ ₹100 ವರ್ತಿಲ್ಲ. ಆಲ್ಮೋಸ್ಟ್ ಹಾಕಿದ್ವಿ. ಹೌದು, ಪಾರ್ಕಿಂಗು ಬೇರೆ ಕಡೆ ಹಾಕಿಟ್ರೆ ಬಚಾವೋ, ಇಲ್ಲ ಅದಕ್ಕೆ ಒಂದು ಎಳಿಯೋರು ಬರೇನ. ಅದಕ್ಕಿಂತ ಅದು ಬೋಟ್ ಹೌಸೇ ಪರವಾಗಿತ್ತಿಲ್ಲ. ₹20 ಪಾರ್ಕಿಂಗು, ₹25 ಎಂಟ್ರಿ. ಹೌದು, ಒಳ್ಳೆ ಫೀಲ್ ಬಂತು. ಹೌದು, ಅದು ನಿಜನೇ. ಬೋಟ್ ಹೌಸ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಬೋಟಲ್ಲಿ ನಾವೇನಕ್ಕೆ ಕೂತಿಲ್ಲ ಅಂತ ನಾನು ಹಳೆ ಲಾಡಲ್ಲೇ ಹೇಳಿದ್ದೀನಿ. ಇದು ಆ್ಯಕ್ಚುಲಿ ₹100 ಏನು ಆ್ಯಕ್ಚುಲಿ ಗೌರ್ಮೆಂಟ್ ಅದು ಅನಿಸುತ್ತೆ ಅಲ್ವಾ? ಗೌರ್ಮೆಂಟ್ ಅದು ಅನಿಸುತ್ತೆ. ಏನಪ್ಪ ನನಗೇನೋ ವರ್ತ್ ಅಂತ ಅನ್ನಿಸ್ಲಿಲ್ಲ. ಇರೋ ವಿಷಯ ಇರೋ ಥರ ಹೇಳಬೇಕಲ್ಲ, ಹಾಗಾಗಿ ಇಲ್ಲಿ ಬ್ಯಾಚುಲರ್ಸ್ನಿಂತನೂ ಕಪಲ್ಸ್ಗಳು ಹೆವಿ ಇದ್ದಾರೆ. ನೋಡೋಕ್ಕಾಯ್ತಾ ಇಲ್ಲ ಸ್ವಲ್ಪ ಕಣ್ಣಲ್ಲಿ. ಏನು ಮಾಡೋಕ್ಕಾಗಲ್ಲ, ಅವತಾರಗಳು ಎಲ್ಲ ನೋಡಿದ್ರು ಕಪಲ್ಸ್ ಅಣ್ಣ. ಈ ಕಡೆ ನೋಡಿದ್ರು ಕಪಲ್ಸ್, ಈ ಕಡೆ ನೋಡಿದ್ರು ಕಪಲ್ಸ್, ಹಿಂದೆ ನೋಡಿದ್ರು ಕಪಲ್ಸ್. ಈ ವಿಡಿಯೋ ಶೂಟ್ಗಳು ನೋಡೋಕ್ಕಾಯ್ತಾ ಇಲ್ಲ ಕೆಲವೊಂದು. ಎಲ್ಲೋ ಒಂದು 50% ಫ್ಯಾಮಿಲಿ ಇದ್ದಾರೆ. ಹೌದು, 50% ಕಪಲ್ಸೇ. ಎಲ್ಲ 1-2% ಬ್ಯಾಚುಲರ್ ಇರಬೇಕೇನೋ ಅಷ್ಟೇ. ಇನ್ನು 1% ಸ್ಕೂಲ್ ಟ್ರಿಪ್ ನೋಡಿದ್ವಿ ಅಷ್ಟೇ. ಯಾವ ಸ್ಕೂಲ್ ಅಂತ ಗೊತ್ತಿಲ್ಲ, ಒಂದು ಸ್ಕೂಲ್ ಟ್ರಿಪ್ ಬಂದಿದ್ದಾರೆ. ಅಲ್ಲಿ ನೋಡಿ ಹುಡುಗ ಉರುಳಾಡ್ತವನೆ, ಖುಷಿಯೋ ಖುಷಿ. ಮಕ್ಕಳಲ್ಲ, ನೋಡೋಣ ಇಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ನೋಡಿ ಚಿಕ್ಕ ಪುಟ್ಟ ತಿನ್ನೋಂಥ ಐಟಮ್ಸ್ ಇದೆ. ಏನು ಆಮೇಲೆ ಮ್ಯಾಗಿ, ಇಲ್ಲಾಂದರೆ ಎಗ್ ಮ್ಯಾಗಿ ಮಾಡ್ತಾರೆ. ₹15 ಪ್ಯಾಕೆಟಲ್ಲಿ ಒಂದು ₹30-40 ಮಾಡ್ಬೋದು. ₹50 ಹೇಳ್ತಾರೆ, ಅಷ್ಟು ಮಾಡ್ಬೋದು. ಲಾಭ. ಕ್ವೀನ್ ಸ್ಟಾರ್ ಚಾಕ್ಲೇಟ್ಸ್ ಒಂದ್ಸತಿ ವಿಸಿಟ್ ಕೊಟ್ಟು ಹೋಗೋಣ. ಸಂಜೆ ಆಯ್ತಾ ಚಳಿ ಸ್ಟಾರ್ಟ್ ಆಯ್ತಾ ಇದೆ. ಇಷ್ಟು ದಿವಸ ಚಳಿ ಅಭ್ಯಾಸ ಆಗ್ಬಿಟ್ಟಿತ್ತು, ಇವಾಗ ಚಳಿ. ರೈಸ್ ಚಾಕ್ಲೇಟ್ ನೋಡೋಣ ಇಷ್ಟು ರೇಟು, ಅದು ಇದು ನೋಡೋಣ. ಕಾಲು ಕೆ ಜಿ ತೊಗೊಳ್ಬೇಕು ಅಷ್ಟೇ. ನಾಳೆ ಹೆಂಗಿದ್ರೆ ಚಾಕ್ಲೇಟ್ ಫ್ಯಾಕ್ಟ್ರಿ ಹೋಗ್ತೀವಲ್ಲ, ಅಲ್ಲಿ ನೋಡೋಣ ರೇಟು. ಅದೆರಡು ಕಂಪೇರ್ ಮಾಡಿ ಯಾವ್ದು ಬೆಟರು. ಸ್ವಲ್ಪ ಕಾಸ್ಟ್ಲಿ ಐತೆ. ಹೌದು, 1300. ಮನೆಯವ್ರು ನೋಡು ಎಲ್ಲ ಬೆಂಕಿಪಟ್ಟಣ ಕಂಡಂಗೆ ಕಾಣಿಸ್ತಾ ಉಂಟು. ಆದರೆ ಜಾಸ್ತಿ ಬೆಟರ್. ಹೌದು ಹೌದು, ತುದಿಲೇ ಕಟ್ಟೋದು.